ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ಸ್ಗಳಿಗೆ. ಹೆಚ್ಚಾಗಿ ವಿಡಿಯೋಗಳನ್ನು ಶೇರ್ ಮಾಡುವ ಮೂಲಕ ಲೈಕ್ಸ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಕಳೆದ ಸಕಲೇಶ್ಪುರದ ದೋಣಿಗಲ್ನಿಂದ ಅಂದರೆ ಆನೆಮಲ್ನಿಂದ ದೋಣಿಗಲ್ ಮತ್ತು ಕೆಸ್ಗನಹಳ್ಳಿ ಎತ್ತಿನೊಳೆ ಏನು ಪ್ರಾಜೆಕ್ಟ್ ಆಗ್ತಿದೆ ನಮ್ಮ ಹೈವೇ ರಸ್ತೆಯಲ್ಲಿ ನೀವು ಕಾಣುವಾಗ, ಅಲ್ಲಿವರೆಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಮತ್ತು ಇವಾಗ ಅದೇ ಕೆಸ್ಗನಹಳ್ಳಿ ಎತ್ತಿನೊಳೆ ಯೋಜನೆ ಪ್ರಾಜೆಕ್ಟ್ ಏನು ಕೆಲಸ ಆಗ್ತದೆ ಅಲ್ಲಿಂದ ಮುಂದಕ್ಕೆ ದೊಡ್ಡತಪ್ಲೆ, ಹೆಗ್ಗದ್ದೆ ಮತ್ತು ಮಾರ್ನಹಳ್ಳಿ ಸಿಮೆಂಟ್ ರಸ್ತೆವರೆಗೆ, ನಮ್ಮ ಘಾಟಿನ ಸಿಮೆಂಟ್ ರಸ್ತೆ ಒಳಗಡೆ ಏನು ಕೆಲಸ ಆಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಂತೇಳಿ ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೇನೆ. ಇಲ್ಲಿ ಎತ್ತಿನೊಳೆ ಕೆಲಸ ಕೂಡ ಆಗ್ತಿರೋದ್ರಿಂದ ಕಳೆದ ವರ್ಷ ನೋಡಿ ಇಲ್ಲಿ ಪೈಪ್ಗಳೆಲ್ಲ ನೀವು ನೋಡ್ಬೋದು, 4-5 ಲೈನ್ಗಳು ಪೈಪ್ಗಳು ನೀರಿನ ಹೋಗಿದೆ. ಈಗ ರೀಸೆಂಟಾಗಿ ಕಳೆದ ಒಂದು 3-4 ತಿಂಗಳಿಂದ ಎತ್ತಿನೊಳೆ ಒಂದು ಪ್ರಾಜೆಕ್ಟನ್ನು ನೀರನ್ನು ಹರಿಸುವಂಥ ಕೆಲಸ ಹೆಬ್ಬನಹಳ್ಳಿ ಅಂತೇಳಿ ಹೇಳ್ತಾರೆ. ಹೆಬ್ಬನಹಳ್ಳಿ ಹತ್ರ ಪಂಪ್ ಮಾಡುವ ಮೂಲಕ ಎತ್ತಿನೊಳೆ ಪ್ರಾಜೆಕ್ಟನ್ನು ಒಂದಿಷ್ಟು ದೂರ ನೀರನ್ನು ಹೋಗಿಸುವಂಥ ಕೆಲಸ ನೀವು ಇಲ್ಲಿ ನೋಡ್ಬೋದು. ನಾನು ಈ ಸೇತುವೆಯನ್ನು ಕೆಸ್ಗನಹಳ್ಳಿ ಮತ್ತು ಎತ್ತಿನೊಳೆ ಪ್ರಾಜೆಕ್ಟ್ ಕೆಳಗಡೆ ಆಗ್ತಿರೋಂಥ ಸೇತುವೆಯನ್ನು ಮಳೆಗಾಲದ ಮುಂಚೆ ತೋರಿಸಿರ್ತೇನೆ ನಾನು ನಿಮಗೆ. ಕಳೆದ ವರ್ಷ ಜನವರಿಯಿಂದ ಸ್ಟಾರ್ಟ್ ಮಾಡಿರ್ತಾರೆ, ಆವಾಗ ಕೆಲಸವನ್ನು ವೇಗವಾಗಿ ಮಾಡೋದಲ್ಲೇ ಇರೋದ್ರಿಂದ ಅದು ಮಳೆಗಾಲ ಸ್ಟಾರ್ಟ್ ಆದ ನಂತರ ಹಾಗೆ ಬಾಕಿ ಉಳಿತದೆ. ಅದನ್ನು ಮತ್ತೆ ಈಗ ಕಾಮಗಾರಿನ ಕೈಗೆತ್ಕೊಂಡಿದ್ದಾರೆ. ಈಗ ಅರ್ಧದಷ್ಟಕ್ಕೆ ಬ್ರಿಡ್ಜಿಗೆ ಮೇಲ್ಗಡೆ ಅಂತ ಸ್ಲ್ಯಾಬನ್ನೆಲ್ಲ ಹಾಕಿದ್ದಾರೆ. ಇನ್ನು ಅರ್ಧ ಬ್ರಿಡ್ಜನ್ನು ಮಾಡಲಿಕ್ಕೆ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಬ್ರಿಡ್ಜಿನ ಕೆಲಸ ಮುಗಿದ ನಂತರ ಇಲ್ಲಿ ಮುಂದಕ್ಕೂ ಸಹ ಈಗ ಮಣ್ಣನ್ನು ಅಗೆಯುವಂಥ ಕೆಲಸಗಳು ಮಾಡಿದ್ದಾರೆ. ಮಣ್ಣು ಅಗೆಯುವ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಕ್ಕೂ ಕೂಡ ಎಲ್ಲ ಕೆಲಸಗಳನ್ನು ರೋಡಿನ ಸಮವಾದ ಜಾಗವನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮುಖ್ಯವಾಗಿ ಇರುವಂಥದ್ದು ಇಲ್ಲಿಂದ ನಮಗೆ ದೊಡ್ಡತಪ್ಲೆ ಮಾರ್ಗ, ದೊಡ್ಡತಪ್ಲೆ ಅಂತ ನಾವೇನು ಕರಿತೇವೆ, ತುಂಬ ಫೇಮಸ್ ಆಗಿರುವಂಥ ಜಾಗ ಅದು. ಎಲ್ಲ ಮಂತ್ರಿಗಳು, ಎಲ್ಲ ರಾಜಕೀಯದ ವ್ಯಕ್ತಿಗಳು ಆ ಜಾಗಕ್ಕೆ ಬಂದು ನೋಡಿ ಭರವಸೆಗಳನ್ನು ಕೊಟ್ಟು ಹೋಗ್ತಿರುವಂಥ ಜಾಗ ಅಂತಲೇ ಹೇಳ್ಬೋದು. ಅಂದರೆ ಕಳೆದ ವರ್ಷ ಅಂತಲ್ಲ, 2019ನೇ ಇಸ್ವಿಯಿಂದ ನಾವು ಇನ್ನೇನು ಈಗ 2025ನೇ ಇಸ್ವಿಗೆ ಬಂದಿದ್ದೇವೆ. ಆಲ್ರೆಡಿ ಡಿಸೆಂಬರ್ ತಿಂಗಳು ಮುಗಿಯಕ್ಕೆ ಬಂದಿದೆ. ಇಲ್ಲಿವರೆಗೂ ಕೂಡ 6 ವರ್ಷಗಳ ಕಾಲ ನಾವು ಅದನ್ನೇ ಕೇಳ್ತಾ ಇರುವಂಥದ್ದು. ಆ ಕಾರಣಕ್ಕೆ ದೊಡ್ಡತಪ್ಲೆ ಜಾಗ ತುಂಬ ಫೇಮಸ್ ಆಗಿರುವಂಥದ್ದು. 6 ವರ್ಷಗಳ ಕಾಲ ಬೇಕಾಗ್ತದಾ ಅಂತ ಕ್ವೆಶ್ಚನ್ ಮಾರ್ಕ್ ಆಗ್ತದೆ. ಯಾಕೆ ಅಂತ ಅನ್ನುವಾಗ, ಬೆಂಗಳೂರಿನಿಂದ ಚೆನ್ನೈಗೆ 262 ಕಿಲೋಮೀಟರ್ ರಸ್ತೆಯನ್ನು 17,000 ಕೋಟಿಗೆ ಕೇವಲ 2 ವರ್ಷದಲ್ಲಿ ಕೆಲಸ ಮಾಡ್ತಾರೆ. ಅದೇ ಸಕಲೇಶ್ಪುರದಿಂದ ಮಾರ್ನಹಳ್ಳಿಗೆ 14 ಕಿಲೋಮೀಟರ್ ರಸ್ತೆಯನ್ನು 7-8 ವರ್ಷಗಳ ಕೆಲಸ ಮಾಡ್ತಾರೆ ಅಂತ ಅಂದರೆ, ಕನ್ಸ್ಟ್ರಕ್ಷನ್ ವರ್ಕ್ಗಳು ಮಾಡುವಂಥದ್ದು ಎಲ್ಲರೂ ಒಂದೇ, ಆದರೆ ಅದಕ್ಕೆ ಕೊಡುವಂಥ ವೇಗ, ಕಾಮಗಾರಿ ಮತ್ತು NHನವರೇ ಮಾಡಿಸಿರುವಂಥದ್ದು. ಈಗ ಈ ರಸ್ತೆ ಅಲ್ಲದೆ ಮತ್ತೆ ಒಂದು DPR ಅನ್ನು ಕರೀಲಿಕ್ಕೆ ಅಂತೇಳಿ 9 ಕಂಪನಿ ಬಿಡ್ ಮಾಡಿರ್ತಾರೆ. ಬೆಂಗಳೂರು ಮತ್ತು ಮಂಗಳೂರು ರಸ್ತೆಗೆ ಕೇವಲ 3.5 ತಾಸಿನಲ್ಲಿ ಹೋಗುವಂಥ ರಸ್ತೆಯನ್ನು ಮಾಡಲಿಕ್ಕೆ 2028ರಿಂದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ DPR ಅನ್ನು ಮಾಡಿಕೊಂಡು ಬನ್ನಿ ಅಂತೇಳಿ 9 ಕಂಪ್ನಿಗಳು ಬಿಡ್ ಮಾಡಿರ್ತಾರೆ. ಆ DPR ರಸ್ತೆಗಳು ಎಲ್ಲಿ ಯಾವ ಮಾರ್ಗವಾಗಿ ಹೋಗ್ತದೆ, ಹಾಸನದವರೆಗೆ ಸ್ವಲ್ಪ ಬದಲಾವಣೆ ಕಂಡರೂ ಕೂಡ ಹಾಸನದಿಂದ ಮಂಗಳೂರಿಗೆ ಯಾವ ಮಾರ್ಗದಲ್ಲಿ DPR ಆಗ್ತದೆ ಅನ್ನೋದ್ರ ಬಗ್ಗೆ ನೋಡಬೇಕಾಗಿದೆ. ಇಲ್ಲಿ ಬಲಭಾಗದಲ್ಲಿ ರೈಲ್ವೆ ಬ್ರಿಡ್ಜಿನ ಕೆಲಸ ಕಾಮಗಾರಿ ಪೆಂಡಿಂಗ್ ಇರ್ತದೆ. ಇದು ತುಂಬ ಫೇಮಸ್ ಆಗಿರುವಂಥ ಜಾಗ, ದೊಡ್ಡತಪ್ಲೆ ಜಾಗ. ದೊಡ್ಡತಪ್ಲೆಯಲ್ಲಿ ಗುಡ್ಡ ಕುಸಿತಿರುವಂಥ ಜಾಗ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಈ ವರ್ಷ ಮತ್ತೆ
ಯಾವಾಗ ಬಂದು ಇದಕ್ಕೆ ಕೈ ಹಾಕ್ತಾರೆ ಅಂತ ನೋಡಬೇಕು. ನೋಡಿ ಇವಾಗ ಈ ಸಮಯದಲ್ಲಿ ಈ ಡಿಸೆಂಬರ್, ಜನವರಿ, ಫೆಬ್ರವರಿ ಸಮಯದಲ್ಲಿ ಈ ಜಾಗದ ಕೆಲಸವನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅದು ತಡೆಗೋಡೆ ಕಟ್ಟುವಂಥ ಕೆಲಸ ಎಲ್ಲದನ್ನು. ಮಳೆಗಾಲ ಸ್ಟಾರ್ಟ್ ಆಗುವ ಸಮಯದಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನೀರಿನ ತೇವಾಂಶ ಜಾಸ್ತಿ ಆಗುವ ಕಾರಣ ಮತ್ತೆ ಅದು ಗುಡ್ಡಗಳು ಕುಸಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಕಾರಣಕ್ಕೆ ಇವರು ಮಾಡುವಂಥ ಕೆಲಸ ಪರಿಪೂರ್ಣವಾಗದೆ ಮತ್ತೆ ಅದು ತೊಂದರೆಗೆ ಸಿಲುಕಿಕೊಳ್ಳುತ್ತದೆ ಅಂತ ಹೇಳ್ಬೋದು. ನಾನು ನಿಮಗೆ ಕಳೆದ ವಿಡಿಯೋಗಳಲ್ಲಿ ಯಾವಾಗಲೂ ಒಂದ್ಸಲ ಹೇಳಿದ್ದೆ, ಈಗ ಹಿಂದೆ ಏನು ಗುಡ್ಡ ಕುಸಿದಿದೆ ಅದೇ ರೀತಿಯಾದಂಥ ಗುಡ್ಡ ನೀವು ಬಲಭಾಗದಲ್ಲಿ ಏನು ಈ ಕಾಡನ್ನು ನೋಡ್ತೀರಾ, ಇದೆಲ್ಲ ಕುಸಿದು ಒಮ್ಮೆ 2019ರಲ್ಲಿ ಒಂದು ಟ್ಯಾಂಕರ್ ಲಾರಿ ರೈಲ್ವೆ ರಸ್ತೆಗೆ ಬಿದ್ದ ನಂತರ 2 ಜನ ಕ್ಲೀನರ್ ಮತ್ತು ಡ್ರೈವರ್ ಇಬ್ಬರು ಕೂಡ ಇದೇ ಜಾಗದಲ್ಲಿ ಹಸುನುಗಿರ್ತಾರೆ. ಈ ಜಾಗನ ಕೈ ಬಿಟ್ಟು 5 ವರ್ಷದಿಂದ ಯಾವುದೇ ರೀತಿಯ ಅದು ಕೆಲಸವನ್ನು ಮಾಡಿರೋದಿಲ್ಲ ಆ ಭಾಗದಲ್ಲಿ. ಅದರ ಹಿಂದ್ಗಡೆ ಇವಾಗ ಕಳೆದ 2 ವರ್ಷಗಳಿಂದ ದೊಡ್ಡತಪ್ಪಲೆ ಜಾಗದಲ್ಲಿ ಎಷ್ಟು ಜನಗಳನ್ನು ಬಲಿ ತೆಗೆದುಕೊಂಡಿದೆ ಅಂದರೆ ಇದೊಂದು ಭಾಗದಲ್ಲಿ ಹೇಳಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಅಲ್ಲಿಂದ ಮುಂದಕ್ಕೆ ನಾವಿವಾಗ ಇನ್ನೇನು ಗದ್ದೆ ಭಾಗಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಚುರುಕುಗೊಳಿಸಿದೆ ಅಂತೇಳಿ ಮಾಹಿತಿಯನ್ನು ಬಂದಿದೆ. ಅದ್ರ ಬಗ್ಗೆ ನೋಡಿ ಇಲ್ಲಿ ತಡೆಗೋಡೆ ಕಟ್ಟುವಂಥ ಕೆಲಸ, ಮಣ್ಣು ಅಗೆಯುವ ಕೆಲಸ ಮತ್ತು ತಡೆಗೋಡೆ ಕಟ್ಟುವಂಥ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ರಸ್ತೆಯನ್ನು ಹಾಕಿದ್ರು, ಆ ರಸ್ತೆ ಪೂರ್ತಿಯಾಗಿ ಮಣ್ಣಲ್ಲಿ ಮುಚ್ಚಿಕೊಂಡು ಹೋಗಿತ್ತು. ಅದನ್ನು ಕಳೆದ ಯಾವುದೋ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ. ಈಗ ಅದಕ್ಕೆ ತಡೆಗೋಡೆ ಕಟ್ಟಿ ಆ ರಸ್ತೆಯನ್ನು ಓಪನ್ ಮಾಡಿ ಕೊಡಲಿಕ್ಕೆ ಅನ್ನೋ ಕಾರಣಕ್ಕೆ ಕೆಲಸವನ್ನು ಸ್ವಲ್ಪ ಚುರುಕುಗೊಳಿಸಿದ್ದಾರೆ. ತಡೆಗೋಡೆಯ 4-5 ಅಡಿ ಎತ್ತರ ಇರಬಹುದು. ಅದರ ಕಲ್ಲಿನಲ್ಲಿ ಕಟ್ಟಿರುವಂಥದ್ದು, ಮಣ್ಣನ್ನು ಹಾಕ್ತಿರುವಂಥದ್ದು. ಇಲ್ಲೇ ತಡೆಗೋಡೆ ಕಟ್ಟುವಂತಹ ಲೇಬರ್ಸ್ಗಳು ನೋಡಿ ಇಲ್ಲೇ ಶೆಡ್ಗಳನ್ನು ಹೊಡ್ಕೊಂಡಿದ್ದಾರೆ. ಮತ್ತು ಬಲಭಾಗದಲ್ಲಿ ನಾವು ಈಗ ನೋಡ್ಬೋದಾಗಿತ್ತು, ಅಲ್ಲೊಂದು ಮನೆ ಜಾಗ ಬಿಟ್ಟು ಕೊಟ್ಟಿರಲಿಲ್ಲ. ಈಗ ಅದನ್ನು ಬಿಡಿಸಿ ಆನಂತರ ಅಲ್ಲಿಗೆ ರಸ್ತೆಯನ್ನು ಹಾಕುವಂಥ ಕೆಲಸ ಮಾಡಿದ್ದಾರೆ. ಈಗ ಅಲ್ಲಿಗೆ ತಡೆಗೋಡೆ ಕಟ್ಟುವಂಥ ಅವಶ್ಯಕತೆ ಇದೆ. ಬಲಭಾಗದಲ್ಲಿ ರಸ್ತೆ ಹಾಕಿದರು. ಆ ರಸ್ತೆಗೆ ಪಕ್ಕಕ್ಕೆ ಡ್ರೈನೇಜ್ ಮತ್ತು ತಡೆಗೋಡೆ ಕಟ್ಟುವಂಥ ಕೆಲಸ ಸ್ವಲ್ಪ ವೇಗವನ್ನು ಪಡೆದುಕೊಂಡಿದೆ. ಇಲ್ಲಿ ರಸ್ತೆಯನ್ನು ಹಾಕ್ಲಿಕ್ಕಿತ್ತು, ಆ ಮೋರಿ ನೀರು ವೇಗವಾಗಿ ಹೋಗಿದ್ರಿಂದ ಎಲ್ಲ ಹಾಳಾಗಿತ್ತು. ಆ ಕಾರಣಕ್ಕೆ ಮತ್ತೆ ಇವಾಗ ಕೆಲಸವನ್ನು ಮತ್ತೊಮ್ಮೆ ಮಾಡಿದ್ದಾರೆ. ಈ ಭಾಗದ ನೇರ ರಸ್ತೆಯನ್ನು ಮಾಡಲಿಕ್ಕೆ ಸ್ವಲ್ಪ ವೇಗ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಒಂದು ಭಾಗದ ಕೆಲಸ ಸ್ವಲ್ಪ ವೇಗ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ನೀವು ನೋಡ್ತಿರೋಂಥ ಧೂಳುಮಯವಾದ ಹಳೆಯ ರಸ್ತೆ, ಇದು ಹೆಗ್ಗದ್ದೆ ಭಾಗ. ಇನ್ನೇನು ಕೇವಲ 1-2 ಕಿಲೋಮೀಟರ್ ದೂರದಲ್ಲಿ ನಾವು ಶಿರಾಡಿ ಘಾಟ್ ರಸ್ತೆಯ ಸಿಮೆಂಟ್ ರಸ್ತೆಯನ್ನು ಮುಟ್ಲಿಕ್ಕೆ ಬರ್ತೇವೆ ನಾವೀಗ. ಈ ಹೆಗ್ಗದ್ದೆ ಭಾಗದ ನೇರವಾದ ರಸ್ತೆ ಮತ್ತು ಬಲಭಾಗದ ರಸ್ತೆಗಳನ್ನು ಸ್ವಲ್ಪ ವೇಗವನ್ನು ಪಡೆದುಕೊಂಡಿದೆ. ಬಲಭಾಗದಲ್ಲಿ ನಾವು ನೋಡ್ಬೋದು ಈಗ ಬೆಡ್ಡಿಂಗನ್ನು ಹಾಕುವಂತಹ ಕೆಲಸ ಮಾಡಿಕೊಂಡಿದ್ದಾರೆ. ಅದಕ್ಕೂ ಸಹ ತಡೆಗೋಡೆಯ ಅವಶ್ಯಕತೆ ಇದೆ. ಮತ್ತು ನಾವಿಲ್ಲೇನು ನೋಡ್ತೀವಿ, ಇಲ್ಲಿ ಎಡಭಾಗದಲ್ಲೂ ಕೂಡ ಆ ಗುಡ್ಡಗಳನ್ನು ಬಗೆಯುವಂಥ ಕೆಲಸ ಆಗಿದೆ. ನಾವು ಮಾರನಹಳ್ಳಿ ಕಡೆಯಿಂದ ಬರುವಾಗ ಮಾರನಹಳ್ಳಿ, ಹೆಗ್ಗದ್ದೆ ಮತ್ತು ದೊಡ್ಡತಪ್ಪಲೆವರೆಗೆ ಏನು ಕೆಲಸಗಳು ಆಗ್ತದೆ ಅನ್ನೋದ್ರ ಬಗ್ಗೆ ನೋಡ್ಬೋದು. ಮುಖ್ಯವಾಗಿ ಬಾಕಿ ಉಳಿಯುವಂಥ ಕೆಲಸನೇ ನಾವೇನು ಹೇಳ್ತೇವೆ ಈಗ ದೊಡ್ಡತಪ್ಪಲೆ ಮಾರ್ಗದ ಮುಖ್ಯವಾದ ಕೆಲಸ. ಈ ನೇರವಾದ ರಸ್ತೆಯನ್ನು ಕೆಲಸವನ್ನು ಬೆಡ್ಡಿಂಗ್ ಹಾಕುವಂಥ ಕೆಲಸ ಆಗಿದೆ.
ಈ ಎರಡು ವಿಡಿಯೋಗಳಲ್ಲಿ ಮೊದಲನೇ ವಿಡಿಯೋ ಆನೆಮಾಲ್ನಿಂದ ಕೆಸ್ಗನಹಳ್ಳಿವರೆಗೆ ಎತ್ತಿನಹೊಳೆ ಪ್ರಾಜೆಕ್ಟ್ನವರೆಗೆ ಮತ್ತು ಕೆಸ್ಗನಹಳ್ಳಿಯಿಂದ ದೊಡ್ಡತಬ್ಲೆ ಮಾರ್ನಹಳ್ಳಿ ಮತ್ತು ಹೆಗ್ಗದ್ದೆವರೆಗಿನ ಕೆಲಸವನ್ನು ತೋರಿಸಿದ್ದೇನೆ. ಇಲ್ಲಿಯವರೆಗೆ ಮುಗಿದ ನಂತರ ನಾವು 26 ಕಿಲೋಮೀಟರ್ ಏನು ಶಿರಾಡಿ ಘಾಟಿನ ರಸ್ತೆ, ಸಿಮೆಂಟ್ ರಸ್ತೆ, 26 ಕಿಲೋಮೀಟರ್ ರಸ್ತೆ ನಾವು ಸರಾಗವಾಗಿ ಈಗ ನಾವು ಸಾಕ್ತೇವೆ. ಚೌಡೇಶ್ವರಿ ಟೆಂಪಲ್ನವರೆಗೆ 18 ಕಿಲೋಮೀಟರ್ಗಳಾದರೆ ಅಲ್ಲಿಂದ 6 ಕಿಲೋಮೀಟರ್ ಅಡ್ಡೊಳೆವರೆಗೆ ಈ ರಸ್ತೆ ಸರಾಗವಾಗಿ ಸಾಗಲಿಕ್ಕೆ ತೊಂದರೆ ಇಲ್ಲ, ನಾವು ಹೋಗ್ಬೋದು. ಈ ಘಾಟ್ ಸೆಕ್ಷನ್ ರಸ್ತೆ ಚೆನ್ನಾಗಿರುವ ಕಾರಣ ನಮಗೆ ಸ್ವಲ್ಪ ಸಮಾಧಾನವಾಗಿ ಹೋಗುವಂತಹ ಒಂದು ಭಾವನೆಗಳು ಚೆನ್ನಾಗಿದೆ. ಆ ಕಾರಣಕ್ಕೆ ಈ ವಿಡಿಯೋಗಳನ್ನು ಇಲ್ಲಿಗೆ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.